ಕಿತ್ತೂರು ಚೆನ್ನಮ್ಮಳ ರಾಜಕೀಯ ಕೊಡುಗೆ ಪ್ರಸ್ತಾವನೆ. ಜಗತ್ತಿನ ಇತರ ದೇಶಗಳ ರಾಷ್ಟ್ರೀಯ ಹೋರಾಟಗಳಿಗಿಂತ ಭಾರತದಲ್ಲಿನ ಸ್ವಾತಂತ್ರ್ಯ ಹೋರಾಟವು ಹಲವು ವಿಧದಲ್ಲಿ ಭಿನ್ನವಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಏನಂತಂದರೆ ಶತಮಾನಗಳಷ್ಟು ಸುದೀರ್ಘವಾದಂಥ ಇತಿಹಾಸವನ್ನು ಪಡೆದಿದೆ. ಜೊತೆಗೆ ವೈವಿಧ್ಯಮಯ ಭಾಗವಹಿಸುವಿಕೆಯನ್ನು ನೋಡಬಹುದು. ಅದರಲ್ಲಿ ಕರ್ನಾಟಕದ ಪಾತ್ರವು ಕೂಡ ಅಪಾರವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಸಿಪಾಯಿ ದಂಗೆಯ ಒಂದು ಮುನ್ನವೇ ಏನಾಯ್ತು ಅಂತಂದ್ರೆ ಸ್ವಾತಂತ್ರ್ಯದ ಸಾಧನೆಗಾಗಿ ಬ್ರಿಟಿಷರೊಡನೆ ಸೆಣಸಿದ ವೀರ ಮಹಿಳೆ ಯಾರಂತಂದ್ರೆ ಕಿತ್ತೂರು ಚೆನ್ನಮ್ಮ ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನಗಳ ಸಾಕಾರ ಮೂರ್ತಿಯಾಗಿದೆ ರಾಣಿ ಚೆನ್ನಮ್ಮ. ಜೀವನ ಮತ್ತು ಸಾಧನೆ ಇಂದಿಗೂ ಕೂಡ ಒಂದು ಆದರ್ಶಪ್ರಾಯವಾಗಿದೆ ಅಂತ ಹೇಳ್ಬೋದು. ಚೆನ್ನಮ್ಮ ಅಕ್ಟೋಬರ್ 23, 1778 ಬೆಳಗಾವಿ ಸಮೀಪವಿರುವ ಕಾಕತಿ ಗ್ರಾಮದಲ್ಲಿ ಜನಿಸ್ತಾರ. ಇವರು ದೇಶಾಯ ಮನೆತನಕ್ಕೆ ಸೇರಿದಂತಹ ಮಹಿಳೆಯಾಗಿರ್ತಾರೆ. ಚೆನ್ನಮ್ಮ ಇತಿಹಾಸ, ಪುರಾಣ, ಶಾಸ್ತ್ರ ಹಾಗೂ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಪಾರಂಗತರಾಗಿರ್ತಾರೆ. ಇವರ ಒಂದು 15ನೇ ವಯಸ್ಸಿನಲ್ಲಿ ಕಿತ್ತೂರಿನ ರಾಜನಾಗಿದ್ದ ಮಲ್ಲಸರ್ಜನೊಡನೆ ವಿವಾಹವಾಯಿತು. 1816 ಮಲ್ಲಸರ್ಜ ಏನಾಗ್ತಾನ ಅಂತಂದ್ರೆ ಮರಣವನ್ನು ನಂತರ ಆತನ ಚಿಕ್ಕ ರಾಣಿಯ ಮಗ ಶಿವಲಿಂಗ ರುದ್ರಸರ್ಜನ 8 ವರ್ಷಗಳ ಕಾಲ ಕಿತ್ತೂರನ್ನು ಆಳ್ವಿಕೆಯನ್ನು ಮಾಡ್ತಾರೆ. ಈತನಿಗೂ ಕೂಡ ಏನಂತಂದ್ರೆ ಮಕ್ಕಳಾಗುವುದಿಲ್ಲ. ಅಂಥ ಸಮಯದಲ್ಲಿ ಮಲ್ಲಸರ್ಜ ತಾನ ಒಂದು ಮರಣ ಹೊಂದುವ ಕಾಲಕ್ಕಿಂತ ಮೊದಲು ಏನು ಮಾಡ್ತಾರೆ ಅಂದರೆ ಶಿವಲಿಂಗಪ್ಪನೆಂಬ ಒಬ್ಬ ಬಾಲಕನನ್ನು ದತ್ತು ತೆಗೆದುಕೊಳ್ತಾನೆ. ಅವನನ್ನು ಕಿತ್ತೂರು ಸಂಸ್ಥಾನದ ಒಬ್ಬ ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಈ ವೇಳೆಯಲ್ಲಿ ಏನಂತಂದ್ರೆ ಆಡಳಿತದ ಒಂದು ಮೇಲ್ವಿಚಾರಣೆಯನ್ನು ಚೆನ್ನಮ್ಮ ನೋಡಿಕೊಳ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಆ ಒಂದು ಕಿತ್ತೂರಿನ ಒಂದು ಸಂಸ್ಥಾನವನ್ನು ಹೇಗಾದರೂ ಕಬಳಿಸಬೇಕು ಅನ್ನುವಂಥ ಒಂದು ಸಂಚನ ಮಾಡಿದಂತಹ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಧಾರವಾಡದ ಒಂದು ಇಂಗ್ಲೀಷ್ ಕಲೆಕ್ಟರ್ ಯಾರಾಗಿರ್ತಾರೆ ತ್ಯಾಕರೆ ಆಗಿರ್ತಾರೆ. ಅವರು ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲವೆಂಬ ಒಂದು ಕಾನೂನಡಿ ಏನು ಮಾಡೋದಿಲ್ಲ ಅಂದರೆ ಒಂದು ಶಿವಲಿಂಗಪ್ಪನನ್ನು ಮಾನ್ಯ ಮಾಡೋದಿಲ್ಲ. ಹೀಗಾಗಿ 13 ಸೆಪ್ಟೆಂಬರ್ 1824 ತ್ಯಾಕರೆ ಅವರು ಏನು ಮಾಡ್ತಾರೆ ಕಿತ್ತೂರಿಗೆ ಬರ್ತಾರೆ. ಅಲ್ಲಿ ಕಂಪನಿ ಸರ್ಕಾರದಿಂದ ಒಂದು ಮುಂದಿನ ಆದೇಶ ಬರುವವರೆಗೂ ತಾತ್ಕಾಲಿಕವಾಗಿ ಮಲ್ಲಪ್ಪ ಶೆಟ್ಟಿ ಹಾಗೂ ಹಾವೇರಿಯ ವೆಂಕಟರಾಯ ಅವರು ಸಂಸ್ಥಾನದ ವ್ಯವಹಾರ ನಿರ್ವಹಿಸಲು ಏನಂತಂದ್ರೆ ತ್ಯಾಕರೆ ಅವರು ನೇಮಕ ಮಾಡ್ತಾರೆ. ಯಾಕಂತಂದ್ರೆ ಅವರೊಬ್ಬ ಧಾರವಾಡ ಅಂದ್ರೆ ಅವಾಗ ಅಖಂಡ ಧಾರವಾಡ ಜಿಲ್ಲಾ ಇತ್ತು. ಅಲ್ಲಿ ಕಲೆಕ್ಟರ್ ಯಾರಿದ್ದ ತ್ಯಾಕರೆ ಇದ್ದ. ಅದರಿಂದ ಧಾರವಾಡ ಜಿಲ್ಲಾದ ಒಂದು ಸಂಪೂರ್ಣ ಆಡಳಿತ ಅವ್ರ ಕೈಯಲ್ಲಿರ್ತಿತ್ತು. ಹಾಗಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಮಲ್ಲಪ್ಪ ಶೆಟ್ಟಿ ಮತ್ತು ಹಾವೇರಿಯ ವೆಂಕಟರಾಯ ಅವರು ಸಂಸ್ಥಾನದ ವ್ಯವಹಾರ ನಿರ್ವಹಿಸಲು ನೇಮಕ ಮಾಡ್ತಾರೆ. ಅಲ್ಲದೆ ಕಿತ್ತೂರಿನ ಭಂಡಾರಕ್ಕೆ ಏನಂತಂದ್ರೆ ಬೀಗ ಮುದ್ರೆಯನ್ನು ಹಾಕ್ತಾರೆ. ಹೀಗೆ ಕಿತ್ತೂರಿನ ಆಡಳಿತದಲ್ಲಿ ತ್ಯಾಕರೆಯ ಹಸ್ತಕ್ಷೇಪವನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಏನಂತಂದ್ರೆ ಮತ್ತು ರಾಣಿ ಚೆನ್ನಮ್ಮ ಮತ್ತು ಊರಿನ ಹಿರಿಯರು ಏನಂತಂದ್ರೆ ಒಪ್ಪಿಕೊಳ್ಳೋದಿಲ್ಲ. ಕಿತ್ತೂರಿನ ಚೆನ್ನಮ್ಮ ಹಾಗೂ ಅಲ್ಲಿ ಹಿರಿಯರು ಆ ಒಂದು ತ್ಯಾಕರೆಯ ಆಡಳಿತವನ್ನು ಒಪ್ಪಿಕೊಳ್ಳೋದಿಲ್ಲ, ವಿರೋಧಿಸ್ತಾರೆ. ಅಂಥ ಸಮಯದಲ್ಲಿ ತ್ಯಾಕರೆಗೆ ಏನಂತಂದ್ರೆ ಕೋಪ ಬರುತ್ತೆ. ಆ ಕೋಪಗೊಂಡ ತ್ಯಾಕರೆ ಏನಂತಂದ್ರೆ ಅಕ್ಟೋಬರ್ 21, 1824 ಈ ಕಿತ್ತೂರಿನ ಮೇಲೆ ದಾಳಿಗೆ ಮುಂದಾಗ್ತಾನೆ. ದಾಳಿಗೆ ಮುಂದಾದ ಸಮಯದಲ್ಲಿ ಚೆನ್ನಮ್ಮ ನೇತೃತ್ವದಲ್ಲಿ ಕಿತ್ತೂರಿನ ಜನರು ಇಂಗ್ಲಿಷರ ವಿರುದ್ಧ ಹೋರಾಟಕ್ಕೆ ಸಿದ್ಧರಾಗ್ತಾರೆ. ಅಲ್ಲಿ ಸಂಗೊಳ್ಳಿ ರಾಯಣ್ಣ, ಚನ್ನಬಸವಣ್ಣ, ಬಾಳಪ್ಪ, ಕಿತ್ತೂರಿನ ಸರದಾರ ಗುರುಸಿದ್ದಪ್ಪ ಮುಂದಾಳತ್ವದಲ್ಲಿ ತಮ್ಮ ಸಂಸ್ಥಾನದ ಮೇಲೆರಗಿದಂತಹ ಬ್ರಿಟಿಷರನ್ನು ಹೋರಾಡತೊಡಗ್ತಾರೆ. ಹೋರಾಟದಲ್ಲಿ ಬಾಳಪ್ಪ ಏನು ಮಾಡ್ತಾನೆ ತನ್ನ ಕೋವಿಯಿಂದ ಆ ಒಂದು ತ್ಯಾಕರೆಯ ಒಂದು ರುಂಡವನ್ನು ಏನು ಮಾಡ್ತಾನೆ ಉರುಳಿಸ್ತಾನೆ. ಅಂಥ ಸಮಯದಲ್ಲಿ ಒಬ್ಬ ಸೈನಿಕ ಏನಂತಂದ್ರೆ ಆ ಒಂದು ತ್ಯಾಕರೆಯ ಒಂದು ರುಂಡವನ್ನು ತನ್ನ ಕತ್ತಿಗೆ ಸಿಕ್ಕಿಸಿ ಗೆಲುವಿನ ಚಿಹ್ನೆಯಂತೆ ಮೇಲೆತ್ತಿ ಹಿಡಿದು ಅದನ್ನು ಗೆಲುವಿನ ಒಂದು ಜಯವನ್ನು ಸಂಭ್ರಮಿಸ್ತಾನೆ. ಅಂತಹ ಸಮಯದಲ್ಲಿ ಏನಂತಂದ್ರೆ ಆ ಒಂದು ರುಂಡವನ್ನು ನೋಡಿದಂಥ ಒಂದು ಇಂಗ್ಲೀಷರು ಏನಂತಂದ್ರೆ ಹೆದರಿ ಹಿಮ್ಮೆಟ್ಟಿದ ನಂತರ ತ್ಯಾಕರೆಯನ್ನು ಒಳಗೊಂಡಂತೆ ಅಲ್ಲಿ 100 ಇಂಗ್ಲೀಷ್ ಸೈನಿಕರು ಏನಂತಾರಂದ್ರೆ ಮರಣವನ್ನು ಹೊಂತಾರ. ಹೀಗೆ ಕಿತ್ತೂರಿನ ಮೇಲೆ ಈ ಒಂದು ತ್ಯಾಕರೆಯನ್ನು ಒಳಗೊಂಡಂತಹ ಹಲವಾರು ಇಂಗ್ಲೀಷ್ ಸೈನಿಕರು ಸಾವನ್ನಪ್ಪಿದಾಗ ಒಂದು ಕಿತ್ತೂರಿನ ಮೇಲೆ ಏನಂತಂದ್ರೆ ಸೇಡನ್ನು ಇಡ್ತಾರ. ಆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಬ್ರಿಟಿಷರು ಏನಂತಂದ್ರೆ
ಬ್ರಿಟಿಷರು ಮೈಸೂರು, ಸೋಲಾಪುರ ಮತ್ತು ಇತರ ಸೈನಿಕ ಕೇಂದ್ರಗಳಿಂದ ಭಾರಿ ಸಂಖ್ಯೆಯಲ್ಲಿ ಏನಂತಂದ್ರೆ ಸೈನ್ಯವನ್ನು ಕಿತ್ತೂರಿಗೆ ತೊಗೊಂಬರ್ತಾರೆ. ಆಗ ಚೆನ್ನಮ್ಮ ಏನಂತಂದರೆ ಯುದ್ಧವನ್ನು ತಪ್ಪಿಸಬೇಕು ಅನ್ನುವಂತಹ ಒಂದು ಇದರಿಂದ ಎಲ್ಫಿನ್ಸ್ಟನ್ನನಿಗೂ ಮತ್ತು ಚಾಪ್ಲನ್ನನಿಗೂ ಪತ್ರವನ್ನು ಬರೀತಾಳೆ. ಆದರೂ ಕೂಡ ಇಲ್ಲಿ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇಂಗ್ಲೀಷರ ಸೈನ್ಯ ಏನಂತಂದರೆ ಕಿತ್ತೂರಿನಲ್ಲಿ ಚಾಪ್ಲಿನ್ ಇಲ್ಲಿ ಬರೆದಂತಹ ಒಂದು ಪತ್ರವನ್ನು ಬರೆದಂತಹ ಸಮಯದಲ್ಲಿ ಪ್ರಯೋಜನ ಇಲ್ಲ. ಅದರ ಬದಲಾಗಿ ಅವರು ಏನಂತಂದ್ರೆ ಇಂಗ್ಲೀಷರು ಕಿತ್ತೂರಿನ ಕೋಟೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಅದೇ ಥರನಾಗಿ ಇಂಗ್ಲೀಷರು ಕಿತ್ತೂರು ಕೋಟೆಯನ್ನು ಮುತ್ತಿಗೆ ಹಾಕ್ತಾರೆ. ಅಲ್ಲಿ ಕನ್ನಡಿಗರು ಚೆನ್ನಮ್ಮಳ ನೇತೃತ್ವದಲ್ಲಿ 12 ದಿವಸ ಸತತವಾಗಿ ಹೋರಾಟವನ್ನು ಮಾಡ್ತಾರೆ. ಆವಾಗಲೂ ಕೂಡ ಒಂದು ಚೆನ್ನಮ್ಮನ ಒಂದು ಹೋರಾಟದ ಕೌಶಲ್ಯದಿಂದ 12 ದಿನ ಸತತವಾಗಿ ಹೋರಾಟವನ್ನು ಮಾಡ್ತಿರ್ತಾರೆ. ಆಕೆಯ ಒಂದು ಕೌಶಲ್ಯ ಮತ್ತು ದೇಶಾಭಿಮಾನ ಇಂಗ್ಲೀಷರನ್ನ ಏನಂದ್ರೆ ಚಕಿತರನ್ನಾಗಿಸುತ್ತೆ. ಆದರೆ ಇಲ್ಲಿ ಕಿತ್ತೂರಿನ ಕೆಲವು ಕುತಂತ್ರಿಗಳು ಏನು ಮಾಡ್ತಾರೆ ಅಂದರೆ ಮದ್ದಿನಲ್ಲಿ ಮಣ್ಣು ಮತ್ತು ಸಗಣಿಗಳನ್ನು ಕೂಡಿಸಿದ್ದರಿಂದ ಆ ತೋಪುಗಳು ಏನಂತಂದ್ರೆ ನಿಷ್ಫಲವಾಗ್ತವು. ಹಾಗಾಗಿ ಅಲ್ಲಿ ಏನಂತಂದ್ರೆ 1824 ಡಿಸೆಂಬರ್ 5ರಂದು ಕಿತ್ತೂರು ಬ್ರಿಟಿಷರ ವಶವಾಗುತ್ತೆ. ಚೆನ್ನಮ್ಮನನ್ನು ಏನಂತಂದ್ರೆ ಬಂಧನಕ್ಕೊಳಪಡಿಸ್ತಾರೆ. ಬೈಲಹೊಂಗಲದ ಒಂದು ದುರ್ಗದಲ್ಲಿ ಏನಂತಂದ್ರೆ ಸೆರೆಯನ್ನಿಡ್ತಾರೆ. ತನ್ನ ಸಂಸ್ಥಾನ ಎಂದಾದರೂ ಒಂದು ದಿನ ಸ್ವತಂತ್ರವಾಗಬಹುದೆಂಬ ಒಂದು ಭರವಸೆಯಲ್ಲಿ ಚೆನ್ನಮ್ಮ ಏನಂತಂದ್ರೆ ಆ ಒಂದು ಕಾರಾಗೃಹದಲ್ಲಿ ಪ್ರಾರ್ಥನೆ, ಪುರಾಣ ಶ್ರವಣ, ಶಿವಪೂಜೆಗಳಲ್ಲಿ ಆಕೆ ತನ್ನ ಕಾರಾಗೃಹ ಜೀವನವನ್ನು ಏನು ಮಾಡ್ತಾ ಅಂದರೆ ಕಳೀತಾಳೆ. ಅಂತಿಮವಾಗಿ ಅನಾರೋಗ್ಯದಿಂದ ಫೆಬ್ರವರಿ 21, 1829ರಂದು ಸೆರೆವಾಸದಲ್ಲಿ ಏನಂತ ಅಂದರೆ ಮರಣವನ್ನು ಹೊಂತಾಳ. ಹೀಗೆ ಕಿತ್ತೂರಿನ ವೀರರು ಏನಂತ ನಿರಂತರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತಾರೆ. ಆದರೂ ಕೂಡ 1830ರಲ್ಲಿ ಅಂತಿಮವಾಗಿ ಶಿವಲಿಂಗಪ್ಪ ಹಾಗೂ ಇತರ ನೂರಾರು ಸೈನಿಕರು ಶರಣಾಗ್ತಾರೆ. ಕಿತ್ತೂರು ಏನಂತಂದ್ರೆ ಬ್ರಿಟಿಷರ ವಶವಾಗುತ್ತೆ. ಹೀಗೆ ಭಾರತೀಯ ಒಂದು ಸ್ವತಂತ್ರ ಸಂಗ್ರಾಮದ ಚರಿತ್ರೆಯಲ್ಲಿ ಚೆನ್ನಮ್ಮನ ಹೆಸರು ಏನಂತಂದರೆ ಶಾಶ್ವತವಾಗಿ ಇದೆ ಅಂತ ಹೇಳ್ಬೋದು. ತನ್ನ ಸಂಸ್ಥಾನದ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಹೋರಾಟವನ್ನು ಮಾಡಿದಂಥ ಒಂದು ಚೆನ್ನಮ್ಮನ ಭವಿಷ್ಯದ ರಾಜಕೀಯ ಹೋರಾಟಕ್ಕೆ ಚಾಲನೆ ನೀಡಿದ್ದಳು. ಇಲ್ಲಿ ಚೆನ್ನಮ್ಮನ ಒಂದು ಯಶೋಗಾಥೆಯನ್ನು ಜನರು, ಇದು ಒಂದು ಜಾನಪದ ಸಾಹಿತ್ಯ ಅಂತಲೇ ಹೇಳ್ಬೋದು. ಜನರು ಯಶೋಗಾಥೆಯನ್ನು ಲಾವಣಿಗಳ ರೂಪದಲ್ಲಿ, ಕಥೆಗಳ ರೂಪದಲ್ಲಿ, ಹಾಗೆ ಕಥೆ, ಕಾದಂಬರಿ, ನಾಟಕಗಳು ಕುರಿತಂತೆ ರಚನೆಗೊಂಡಿದ್ದನ್ನು ನಾವು ನೋಡಬಹುದು. ಈಗಿನ ಒಂದು ಆಧುನಿಕ ದಿನಮಾನಗಳಲ್ಲಿ ಕೂಡ ಈ ಚೆನ್ನಮ್ಮನ ಒಂದು ಧೈರ್ಯ, ಶೌರ್ಯ ಏನಂತಂದ್ರೆ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ಬೋದು. ಇಷ್ಟು ಏನಂತಂದ್ರೆ ಚೆನ್ನಮ್ಮಳ ಒಂದು ರಾಜಕೀಯ ಕೊಡುಗೆ ಅಥವಾ ಸ್ವದೇಶಿ ಹೋರಾಟ ಚಳುವಳಿ ಅಂತ ಹೇಳ್ಬೋದು.